ಇದು ಮಾವಿನ ಹಣ್ಣಲ್ಲಿ ಮಾಡಿರೋ ಬಿಸ್ಕೆಟು. ಹೇಗೆ ಮಾಡೋದನ್ನು ತೋರಿಸ್ತೀನಿ, ಬನ್ನಿ ನೋಡೋಣ. ನಮಸ್ತೆ, ವೆಲ್ಕಮ್ ಟು ಶ್ಲೋಕ ಕಿಚನ್. ಮಾವಿನ ಹಣ್ಣಿನ ಬಿಸ್ಕೆಟು, ಮ್ಯಾಂಗೋ ಬಿಸ್ಕೆಟು. ನಾನು ಈ ಸೀಸನಲ್ಲಿ ಮ್ಯಾಂಗೋ ಕಾಣಿಸ್ತಾ ಇರುತ್ತಲ್ವ, ಟ್ರೈ ಮಾಡೋಣ, ಮ್ಯಾಂಗೋಲ್ ಬಿಸ್ಕೆಟ್ ಟ್ರೈ ಮಾಡೋಣ, ಹೇಗೆ ಬರುತ್ತೆ ನೋಡೋಣ ಅಂದ್ಕೊಂಡು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೂ ಎಲ್ಲ ತೋರಿಸೋಣ ಹೇಗೆ ಮಾಡೋದು ಅಂಥೇಳಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಒಂದು ದೊಡ್ಡ ಪಾತ್ರೆಯಲ್ಲಿ 1 ಕಪ್ ತುಪ್ಪ ತೊಗೊಂಡಿದ್ದೀನಿ. ಅದಕ್ಕೆ 1.5 ಕಪ್ ಆಗೋಷ್ಟು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ಇದೆರಡನ್ನೂ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ತುಪ್ಪ ದಪ್ಪ ಇರಲಿ, ಅಂದರೆ ನೀರಾಗಿರೋ ತುಪ್ಪ ಬೇಡ, ನೀರು ಮಾಡಿರೋ ತುಪ್ಪ ಬೇಡ, ಮಾಮೂಲಿ ನಾರ್ಮಲ್ ಟೆಂಪ್ರೇಚರಲ್ಲಿ ದಪ್ಪ ಹೇಗಿರುತ್ತೆ ಆ ಥರನೇ ಇರಲಿ. ಅದನ್ನು ಈಗ ಸಕ್ಕರೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊತೀನಿ. ಈ ಥರ ಬೀಟ್ ಮಾಡಿಕೊಂಡು ಅದರ ಟೆಕ್ಸ್ಚರ್ ಚೇಂಜ್ ಆಗುತ್ತೆ, ಕಲರ್ ಕೂಡ ಚೇಂಜ್ ಆಗುತ್ತೆ. ಅಲ್ಲಿ ತನಕ ಅದನ್ನು ನೀಟಾಗಿ ಬೀಟ್ ಮಾಡ್ಕೊಬೇಕು. ನೋಡಿ, ಈ ಥರ ಆಗುತ್ತೆ. ಅದು ಚೆನ್ನಾಗಿ ಬೀಟ್ ಮಾಡಿದ್ರೆ ಈ ಥರ ಟೆಕ್ಸ್ಚರು ಚೇಂಜ್ ಆಗುತ್ತೆ, ಕಲರ್ ಕೂಡ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಅದನ್ನು ಬೀಟ್ ಮಾಡ್ಕೊಂಡಾದಮೇಲೆ 1/4 ಕಪ್ ಆಗೋಷ್ಟು ಮ್ಯಾಂಗೋ ಪಲ್ಪ್ ಹಾಕ್ಕೋತಾ ಇದ್ದೀನಿ. ಮ್ಯಾಂಗೋ ಸ್ವೀಟಾಗಿದ್ದರೆ ಆ ಥರದ ಮ್ಯಾಂಗೋನೇ ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ. ಹುಳಿಯಾಗಿರೋದು, ಒಂಚೂರು ಹುಳಿ ಅಂಶ ಇರೋದಿದ್ರೂ ಬಿಸ್ಕೆಟ್ ಟೇಸ್ಟ್ ಹಾಳಾಗಿಬಿಡುತ್ತೆ. ನಾನು ತೊಗೊಂಡಿರೋ ಮಾವಿನ ಹಣ್ಣು ತುಂಬ ಸ್ವೀಟಾಗಿತ್ತು, ಅದನ್ನೇ ತೊಗೊಂಡಿದ್ದೀನಿ. ಅದನ್ನು ರುಬ್ಬಿ 1/4 ಕಪ್ ಆಗೋಷ್ಟು ಅದರ ಪಲ್ಪ್ನ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಪ್ಪ ಮತ್ತು ಸಕ್ಕರೆ ಏನು ಬೀಟ್ ಮಾಡ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಇದನ್ನು ಹಾಕ್ಕೊಂಡು ಈ ಪಲ್ಪ್ನು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ಅದು ನೀಟಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ಅದನ್ನು ಬೀಟ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ಮ್ಯಾಂಗೋ ಪಲ್ಪ್ ಕೂಡ ಅದ್ರ ಜೊತೆ ಮಿಕ್ಸ್ ಆದ್ರ ಮೇಲೆ ಅದಕ್ಕೀಗ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೋತಾ ಇದ್ದೀನಿ. ನೀವು ಬೇಕಾದ್ರೆ ಗೋಧಿ ಹಿಟ್ಟನ್ನು ಹಾಕ್ಕೋಬಹುದು. ಆದರೆ ಟೆಕ್ಸ್ಚರು ಮೈದಾ ಹಿಟ್ಟು ಹಾಕಿದ್ರೆ ಆ ಬಿಸ್ಕೆಟ್ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಗೋಧಿ ಹಿಟ್ಟು ಹಾಕಿದ್ರೂ ಚೆನ್ನಾಗಿ ಬರುತ್ತೆ, ಆದರೆ ಇಷ್ಟು ಚೆನ್ನಾಗಿ ಬರೋಲ್ಲ. ಸೊ ನಾನು ಫಸ್ಟ್ ಸರಿ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡೋ ಥರ ಟ್ರೈ ಮಾಡಿದ್ದು, ಹಾಗಾಗಿ ಮೈದಾ ಹಿಟ್ಟಲ್ಲೇ ಮಾಡಿದ್ದೀನಿ. 2 ಕಪ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. 1/4 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಚಿಟಿಕೆ ಆಗೋಷ್ಟು ಉಪ್ಪು, ಜೊತೆಗೆ 1.5 ಸ್ಪೂನ್ ಆಗೋಷ್ಟು ರವೆ ಹಾಕ್ತಾಯಿದ್ದೀನಿ. ಬೆಂಗಳೂರು ರವೆ ಬರುತ್ತಲ್ಲ ಆ ರವೆನೂ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1 ಚಿಟಿಕೆ ಆಗೋಷ್ಟು ಏಲಕ್ಕಿ ಪುಡಿ ಜಜ್ಜಿರೋದು, ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡ್ರು, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ. ಇದಿಷ್ಟನ್ನು ನೀಟಾಗಿ ಕಲಸಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದ್ಮೇಲೆ ಅದು ತುಂಬ ಏನು ಗಟ್ಟಿ ಆಗೋಲ್ಲ, ಒಂದು ಸ್ವಲ್ಪ ಹಿಟ್ಟು ನೀರಾಗೇ ಇರುತ್ತೆ. ಅದನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ರೋಲ್ ಮಾಡಿಬಿಟ್ಟು ಅದನ್ನ ಫ್ರೀಝರಲ್ಲಿ ಇಡಬೇಕು. ಅರ್ಧದಿಂದ 3/4 ಗಂಟೆ ಫ್ರೀಝರಲ್ಲಿಟ್ಟರೆ ನೀಟಾಗಿ ಅದು ಗಟ್ಟಿ ಆಗುತ್ತೆ. ಅಲ್ಲಿವರೆಗೂ ಅದನ್ನು ಇಟ್ಬಿಟ್ಟು ಆಮೇಲೆ ತೆಗಿಬೇಕು. ಇದೆಲ್ಲ ಕಲಸಿ ನಾನು ಅದನ್ನು ಪ್ಯಾಕ್ ಮಾಡಿ ಫ್ರೀಝರಲ್ಲಿ ಇಡ್ತೀನಿ. ಅಷ್ಟರೊಳಗೆ ಒಂದು ಹಾಡು ಕೇಳ್ಕೊಂಡು ಬನ್ನಿ. ಇದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ತಾಯಿ ತಂದೆಯ ತೊರೆದು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತ ಮುನಿದರೆ ರಾಜ್ಯವನ್ನೇ ಬಿಡಬಹುದು, ರಾಯತ ಮುನಿದರೆ ರಾಜ್ಯವನ್ನೇ ಬಿಡಬಹುದು. ಕಾಯಜಾಕ್ಷಪಿತ ನಿನ್ನ ಅಡಿಯ ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಪ್ರಾಣವನು ಪರರು ಬೇಡಿದರೆ ಎತ್ತಿ ಕೊಡಬಹುದು, ಮಾನದಲ್ಲಿ ಮನವ ತಗ್ಗಿಸಲುಬಹುದು, ಮಾನದಲ್ಲಿ ಮನವ ತಗ್ಗಿಸಲುಬಹುದು. ಪ್ರಾಣನಾಯಕನಾದ ಆದಿಕೇಶವರಾಯ, ಪ್ರಾಣನಾಯಕನಾದ ಆದಿಕೇಶವರಾಯ. ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದು, ಬಿಡಲಾಗದು.
ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಹಾಡು ಕೇಳಿದ್ರಿ ಅಲ್ವಾ, ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಅಂತ. ನಾನೀಗ ಅರ್ಧ ಗಂಟೆ ಅದನ್ನು ಫ್ರೀಝರಲ್ಲಿ ಇಟ್ಬಿಟ್ಟು ತೆಗೆದಿದ್ದೀನಿ. ಅದನ್ನು ಇವಾಗ ಕಟ್ ಮಾಡಿಬಿಟ್ಟು ಪ್ರೀ ಹೀಟ್ ಆಗಿರೋ ಏರ್ ಫ್ರೈಯರಲ್ಲಿ ಒಂದು 30 ನಿಮಿಷ 170 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 25ರಿಂದ 30 ನಿಮಿಷ ಅದನ್ನ ಬೇಕ್ ಮಾಡಬೇಕು. ಜೊತೆಗೆ ಮೇಲ್ಗಡೆಗೆ ಡೆಕೋರೇಷನ್ಗೆ ಬೇಕಾದರೆ ಡ್ರೈ ಫ್ರೂಟ್ಸು, ಟೂಟಿ ಫ್ರೂಟಿ ಏನು ಬೇಕಾದ್ರೆ ಹಾಕ್ಕೋಬೋದು. ನಾನಿಲ್ಲಿ ಒಂಚೂರು ಗೋಡಂಬಿನ ಮೇಲಿಂದ ಆ್ಯಡ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಇದನ್ನು ನನ್ನ ಕಸಿನ್ ಮಗಳಿಗೆ ಅಂತ ಕಳಿಸಿದ್ದು ಊರಿಗೆ. ಅವಳಿಗೆ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಪಟ್ಬಿಟ್ಟು ಫೋನ್ ಮಾಡಿ ಹೇಳಿದ್ಲು, ನೀವು ಎಲ್ಲ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇಸ್ ಇದೆ, ಖುಷಿಯಿಂದ ತಿಂತಾರೆ. ಆ್ಯಕ್ಚುಲಿ ನೀವು ಮಕ್ಕಳನ್ನು ಜೊತೆಗೆ ಇನ್ಕ್ಲೂಡ್ ಮಾಡಿಕೊಂಡು ಬೇಕ್ ಮಾಡ್ಬೋದು. ಓವನ್ ಅಥವಾ ಏರ್ ಫ್ರೈಯರ್ ಏನೂ ಇಲ್ಲ ಅಂತಂದರೆ ಕಡಾಯಿಲಿ ಉಪ್ಪಿಟ್ಬಿಟ್ಟು ಹೆಂಗೆ ಬೇಕ್ ಮಾಡಬೇಕು ಅಂತ ನಾನು ಕೊಬ್ಬರಿ ಬಿಸ್ಕೆಟು, ಖಾರ ಬಿಸ್ಕೆಟು ಜೊತೆಗೆ ಸುಮಾರೆಲ್ಲ ವೀಡಿಯೋಸ್ಗಳು ಈಗ ಮುಂಚೆನೇ ಹಾಕಿದ್ದೀನಿ, ಅದನ್ನೆಲ್ಲ ರೆಫರ್ ಮಾಡಬಹುದು ನೀವು. ತುಂಬ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ ನೋಡಿ. ಈ ಥರ ನೋಡಿ, ಇದನ್ನೆಲ್ಲ ಈ ಥರ ಕಟ್ ಮಾಡಿಕೊಂಡು ಆ್ಯಂಡ್ ನಾವು ಬೇಕ್ ಮಾಡೋ ಟೈಮ್ ಕೂಡ ಇಷ್ಟೇ ಇರುತ್ತೆ, ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾವು ಎಷ್ಟು ದಪ್ಪ ಕಟ್ ಮಾಡ್ಕೊಂಡಿದ್ದೀವಿ ಅಥವಾ ನಾವು ತೊಗೊಂಡಿರೋ ಕಡಾಯಿ ಎಷ್ಟು ದಪ್ಪ ಇದೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನೀವು ಮಧ್ಯೆ ಒಂದು ಸರಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಗಟ್ಟಿಯಾಗಿ ಮಧ್ಯದಲ್ಲಿ ಒಂದು ಸ್ವಲ್ಪ ಹೌದೋ ಅಲ್ಲೋ ಅನ್ನೋಂಗೆ ಒಂಚೂರು ಮೆತ್ತಗಿದ್ರೆ ಸಾಕಾಗುತ್ತೆ. ತಣ್ಣಗಾದ್ರ ಮೇಲೆ ಮತ್ತೆ ಗಟ್ಟಿಯಾಗುತ್ತೆ. ನೋಡಿ, ಇದನ್ನೆಲ್ಲ ಒಂದು ಬ್ಯಾಸ್ಕೆಟಲ್ಲಿ ಅರೇಂಜ್ ಮಾಡಿಕೊಂಡು ಪ್ರೀ ಹೀಟ್ ಆಗಿರೋ ಏರ್ ಫ್ರೈಯರಲ್ಲಿ ನಾನು ಬೇಕ್ ಮಾಡಿರೋದು. ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಮಗೆ ತಿಳಿಸೋದನ್ನು ಮರಿಬೇಡಿ. ನೋಡಿ, ಈ ಥರ ಆಗಿತ್ತು ಬಿಸ್ಕೆಟು. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಕಡೆಯಿಂದ ಕ್ರಿಸ್ಪಿಯಾಗಿ ಅಷ್ಟೇ ಲೈಟಾಗಿ ಕೂಡ ಇರುತ್ತೆ. ಎಲ್ಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.